ಸೊ ಗೈಸ್, ನಿಮಗೆಲ್ಲ ಕಳೆದ ವಿಡಿಯೋದಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ. ಸೊ ದಿಸ್ ಇಸ್ ದಿ ಸರ್ಪ್ರೈಸ್ ಗೈಸ್. ರೈಡಿಂಗ್ ಜಾಕೆಟ್ನ ತೊಗೊಂಡಿದ್ದೀನಿ ಆಕ್ಸಾರಿಂದು. 5,500 ಬಿತ್ತು ಗೈಸ್. ಹೀಗೆ ಒಂದೊಂದೇ ಅಪ್ಡೇಟ್ಗಳನ್ನ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ದೊಡ್ಡ ರೈಡಿಗೋಸ್ಕರ ಈ ಪ್ರಿಪ್ರೇಷನ್ಗಳನ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಶಿವಮೊಗ್ಗ ಹೋಗ್ತಾ ಇದ್ದೀನಿ ಗೈಸ್. ಸೊ ಗೈಸ್, ಮೊದಲಿಗೆ ಈ ರೋಡಲ್ಲಿ ಹೋಗ್ಬೇಕು ಅಂತಂದರೆ ಎಲ್ಲ ಹುಡುಗರು ಬೇಜಾರು ಪಡೋರು. ಅಂದರೆ ಬೈಕ್ ಹೊಡಿಯೋರು, ಗಾಡಿ ಹೊಡಿಯೋರು ಎಲ್ಲ ಬೇಜಾರು ಪಡೋರು. ಯಾಕೆ ಅಂತಂದರೆ ಈ ರೋಡು ಫಸ್ಟಿಂದ ರೆಡಿ ಆಗಿರಲಿಲ್ಲ. ಸೊ ಇವಾಗ ರೆಡಿ ಮಾಡಿದ್ದಾರೆ ಗೈಸ್. ಅಲ್ಟಿಮೇಟ್ ಆಗಿದೆ ರೋಡ್ ಮಾತ್ರ. ಎಷ್ಟು ಚೆನ್ನಾಗಿದೆ ಅಂತಂದರೆ ಸ್ಮೂತಾಗಿ ಹೋಗುತ್ತೆ ಗಾಡಿಗಳು. ಮೊದಲಿಗೆ ಹೋಗ್ಬೇಕಂದ್ರೆ ಆ ಕಡೆ ಮುಂದೆ ಅಡ್ಡ ರೋಡ್ ಅಂತ ಇತ್ತು. ಕುಕ್ವಾಡದಿಂದ ಮುಂದೆ ಗೈಸ್, ಕುಕ್ವಾಡದಿಂದ ಮುಂದೆ ಒಂದು ಅಡ್ಡ ರೋಡ್ ಬರೋದು. ಆ ರೋಡಿಂದ ಒಳಗಿಂದ ಹೋಗ್ತಾ ಇದ್ರು. ಈ ರೋಡ್ ಇವಾಗ ಸ್ವಲ್ಪ ಹತ್ರ ಆಗುತ್ತೆ ಗೈಸ್. ಈ ರೋಡಲ್ಲಿ ಹೋದರೆ ಕುಂದೂರು ಮೇಲಿಂದ ಸೀದಾ ಹೊನ್ನಾಳಿ ಟು ಶಿವಮೊಗ್ಗ. ಈ ಕುಂದೂರು ದಾಟಿದರೆ ಒಂದು ಬೆಟ್ಟ ಬರುತ್ತೆ ಗೈಸ್. ಅಲ್ಟಿಮೇಟ್ ಆಗಿದೆ ಗೈಸ್ ರೋಡ್ ಮಾತ್ರ. ತೋರಿಸ್ತೀನಿ ಬನ್ನಿ ನಿಮಗೆ ಹತ್ರ ಹೋದಾಗ. ಯಾಕೋ ಹೋ ಅಕ್ಕ, ನಮಸ್ಕಾರ ಅಕ್ಕ, ಕ್ಷಮಿಸ್ಬಿಡಿ ಗೈಸ್. ಇವಾಗ ಕಾಣಿಸ್ತಾ ಇದೆಯಲ್ಲ, ಇದೇ ಬೆಟ್ಟದಿಂದ ಆ ಕಡೆ ಹೋಗೋದು. ಇದನ್ನು ಹತ್ಬಿಟ್ಟು ಆಮೇಲೆ ಡೌನಿಗೆ ಇಳಿಬೇಕು ಗೈಸ್. ಒಳ್ಳೆ ವ್ಯೂ ಇರುತ್ತೆ ಗೈಸ್. ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಒಂದು ದೊಡ್ಡ ಚಾನಲ್ ಬರುತ್ತೆ, ಆ ಚಾನಲ್ನ ದಾಟ್ಬಿಟ್ಟು ಹೋಗಬೇಕು. ಸೀದಾ ಹತ್ತತ್ರ ಹೋಗೋಣ ಗೈಸ್. ಅಲ್ಲಿಂದ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಬೆಟ್ಟನ ಹತ್ತುತ್ತಾ ಇದ್ದೀವಿ. ಅಲ್ಲಿಂದ ತೋರಿಸ್ತೀನಿ ಗೈಸ್ ವ್ಯೂಸ್ ಹೇಗಿರುತ್ತೆ ಅಂತೇಳಿ. ಈಗ ಹೋಗಿ ಅಲ್ಲಿಂದ ಯೂಟರ್ನ್ ತಗೊಂಡು ಸೀದಾ ಮೇಲೆ ಹೋಗ್ಬೇಕು ಗೈಸ್. ಯಾರೋ RCB ಫ್ಯಾನ್ ಇದ್ದಾರೆ, ಆಮೇಲೆ ಮುಂದೆ ಮಾತಾಡ್ತಾನೆ. ಇವಾಗ ಸದ್ಯಕ್ಕೆ ಬೆಟ್ಟ ಹತ್ತಾನ ಗೈಸ್. ಫುಲ್ಲು ಹೇಗಿದೆ ಗೈಸ್ ಅಪ್ಪು. ಈ ಕಡೆ ಎಲ್ಲೋ ಬಂದು ಫೋಟೋ ಶೂಟ್ಸ್ಗಳನ್ನ ಮಾಡ್ತಾ ಇದ್ರು. ಇವಾಗ ಸದ್ಯಕ್ಕೆ ಅಲೋ ಇಲ್ಲ ಅಂತ ಅನ್ಸುತ್ತೆ. ಇಲ್ಲೇ ಸೈಡಿಗೆ ಹಾಕೋಣ. ಬ್ಯಾಗ್ ಇದೊಂದು ನೋಡಿ ಗೈಸ್, ವ್ಯೂ ಹೇಗಿದೆ ಅಂತೇಳಿ. ಇಲ್ಲಿಂದ ಪೂರ್ತಿ ಹಚ್ಚ ಹಸಿರು ಕಾಣಿಸುತ್ತೆ ಗೈಸ್. ನೀರು ತುಂಬೋಗಿದೆ. ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ ಅಲ್ವಾ. ಈ ಕಡೆ ಹಾಕಿರುವಂಥ ಫ್ಯಾನ್ಗಳು, ಈ ಕಡೆ ಈ ತೋಟಗಳು, ಅಡಿಕೆ ತೋಟ. ಆ ಕಡೆ ನೋಡಿದರೆ ಭತ್ತ ಬೆಳೀತಾ ಇದ್ದಾರೆ. ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಮಸ್ತಾಗಿದೆ ಅಲ್ವಾ ವ್ಯೂ. ಜಾಸ್ತಿ ಹೊತ್ತು ನೋಡ್ಕೊತಾ ಇರೋದು ಒಳ್ಳೇದಲ್ಲ. ಬನ್ನಿ ವಾಪಸ್ಸು ಶಿವಮೊಗ್ಗದ ಕಡೆಗೆ ಪಯಣ ಮಾಡೋಣ. ನಾವು ನಮ್ಮ RCB ಗಾಡಿನೇ ಬಿಟ್ಬಿಟ್ಟಿದ್ದೀವಿ ಗೈಸ್. ಒಂದ್ಸರ್ತಿ ಮಾತಾಡ್ಸೋಣ, RCB ಫ್ಯಾನ್ ಯಾರು ಇದ್ದಾರೆ ಇಲ್ಲಿ ಇದರಲ್ಲಿ ಅಂತೇಳಿ. ಗಾಡಿ ಕೈಗೆ ಸಿಗಲ್ಲ ಅಂತ ಇದು. ಯಾರಿದ್ದೀರಣ್ಣ ಇದರಲ್ಲಿ RCB ಫ್ಯಾನು? RCB ಫ್ಯಾನ್ ಯಾರಿದ್ದೀರಾ? RCB ಸಿಂಬಲ್ ಹಾಕ್ಸಿದಿರಲ್ಲ, RCB ಫ್ಯಾನ್ಸ್ ಯಾರಿದ್ದೀರಾ ಅಂದ್ರೆ ನೀವೇನಾ? ಸರಿ, ಓಕೆ. ಡ್ರೈವರೇ ಗೈಸ್ RCB ಫ್ಯಾನು. ನಮ್ಮ RCB ಕ್ರೇಜ್ ಎಲ್ಲಿದ್ರು ಬಿಡಲ್ಲ ಗೈಸ್. ಅಷ್ಟು ಕ್ರೇಜ್ ಇದೆ ನಮ್ಮ RCBಗೆ. ಇಡೀ ಕರ್ನಾಟಕದಲ್ಲಿ RCBನ ಬಿಟ್ಟರೆ ಬೇರೆ ಟೀಮ್ಗಳನ್ನ ಸೆಲೆಕ್ಟ್ ಮಾಡೋದು ತುಂಬ ಕಡಿಮೆ ಗೈಸ್. ಜಸ್ಟ್ ಇವಾಗ ಹೊನ್ನಾಳಿ ಎಂಟ್ರೆನ್ಸಿಗೆ ಬಂದಿದ್ದೀವಿ ಗೈಸ್. ಈ ಕಡೆ ಲೆಫ್ಟ್ ಸೈಡ್ ಹೋದರೆ ಚನ್ನಗಿರಿಗೆ ಹೋಗ್ತೀವಿ, ಸ್ಟ್ರೈಟ್ ಹೋದ್ವಿ ಅಂತಂದರೆ ಹೊನ್ನಾಳಿಗೆ ಹೋಗ್ತೀವಿ. ಏನು ಮಾಡ್ತಾವ್ರೆ ಪೊಲೀಸ್ನವರು? ಏನಾದರೂ ಮಾಡ್ತೀನಿ, ನನಗೆ ಯಾಕೆ ಬೇಕು? ಹೊನ್ನಾಳಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ನೈಟಲ್ಲಿ ಲೈಟ್ ಹಾಕೋದು ಮಾತ್ರ ಸಕ್ಕತ್ತಾಗಿ ಅನಿಸುತ್ತೆ. ನಮ್ಮ ದಾವಣಗೆರೆಯಲ್ಲೂ PB ರೋಡಲ್ಲಿ ಮಸ್ತಾಗಿದೆ ಗೈಸ್. ನೈಟ್ ಹೊತ್ತು ಲೈಟ್ ಬರುತ್ತಲ್ಲ, ಈ ಕಂಬಗಳ ಸೆಂಟ್ರಲ್ಲಿ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಾತ್ರ.
ದೇವನಹಳ್ಳಿಯ ನದಿ. ನೀರೇ ಇಲ್ಲ ಗೈಸ್ ಈ ಸರ್ತಿ, ತುಂಬ ಕಡಿಮೆ ನೀರು. ಗೈಸ್ ಅಂತೂ ನಮ್ಮ ಶಿವಮೊಗ್ಗದ ಹತ್ರ ಬೆಳಲ್ಕಟ್ಟೆ ಅಂತ ಇದೆ. ಸೊ ಆ ಊರಿಗೆ ಬಂದಿದ್ದೀವಿ. ಇದು ನಮ್ಮ ಅಮ್ಮ ಅವ್ರ ಅಮ್ಮ, ಅಂದರೆ ನಮ್ಮ ಅಜ್ಜಿ ಊರು. ನಾನು ಈ ಅವತಾರದಲ್ಲಿ ಇರೋದನ್ನ ನೋಡಿದರೆ ನಮ್ಮ ಅತ್ತೆ ನಮ್ಮ ಮಾವ ಏನಂತಾರ. ಹೋಗೋಣ ಬನ್ನಿ, ನೋಡೋಣ ಊರಲ್ಲಿ ಎಂತೆಂಥ ರಿಯಾಕ್ಷನ್ ಸಿಗುತ್ತೆ ಅಂತೇಳಿ. ಏನಿದೆಯಾ ಊರಲ್ಲಿ ಯಾರೂ ಇಲ್ಲ ಗೈಸ್. ಇವಾಗ ಫೈನಲಿ ಮನೆಗೆ ಬಂದಿದ್ದೀವಿ. ಸೊ ಹೇಗಿದೆ ತೋರಿಸ್ತೀನಿ ನೋಡಿ ಮನೆ ಗೈಸ್. ಮನೆಯಿಂದ ಮೇಲಿದ್ದೀನಿ ನಾನು, ಮಾಡಿ ಮೇಲೆ. ಇದು ಮಾಡಿ ಮೇಲೆ ಒಂದು ಮನೆ, ಕೆಳಗಿದೆ ಆ್ಯಕ್ಚುಲಿ ಮನೆ. ನೋಡಿ ಹೆಂಗೆ ಕಾಣಿಸುತ್ತೆ. ಆ ಕಡೆ ಹೋದರೆ ಸೀದಾ ಬೆಟ್ಟ ಇದೆ ಆ ಕಡೆಗೆ. ನಾವಿವಾಗ ನೆಕ್ಸ್ಟ್ ಅಲ್ಲಿಗೆ ಹೋಗೋದು, ದೇವಸ್ಥಾನಕ್ಕೆ. ಇದು ನಾನು ಬಂದಂಥ ರೋಡು. ಇದು ನಮ್ಮ ಡ್ರ್ಯಾಗನ್. ಗೈಸ್ ಫೈನಲಿ ನಮ್ಮ ಬೆಟ್ಟದ ಹತ್ರ ಇರೋ ಒಂದು ದೇವಸ್ಥಾನ ಹತ್ರ ಬಂದಿದ್ದೀನಿ. ಆದರೆ ಫಸ್ಟಿಗೆ ಹೆಂಗಿತ್ತು ಆ ಥರ ಇಲ್ಲ ಗೈಸ್. ಇವಾಗ ಫುಲ್ಲಿ ಚೇಂಜ್ ಆಗಿಬಿಟ್ಟಿದೆ. ಬಂದ ತಕ್ಷಣ ನಾನಂತೂ ಶಾಕ್ ಆಗಿಬಿಟ್ಟೆ. ತೋರಿಸ್ತೀನಿ ನೋಡಿ ನಿಮಗೆ. ಈ ಕಡೆಯಿಂದ ಇವಾಗ ರೋಡ್ ಇದೆಯಲ್ಲ, ಈ ರೋಡ್ ಇವಾಗ ಇರಲಿಲ್ಲ. ಇದು ಫಸ್ಟಿಗೆ ಇರಲಿಲ್ಲ, ಇವಾಗ ಮಾಡಿದ್ದಾರೆ ಗೈಸ್. ಸುತ್ಕೊಂಡು ಬರೋ ಥರ ಮಾಡಿದ್ದಾರೆ. ಸೊ ಹಳೆ ರೋಡ್ ಇಲ್ಲಿದೆ ನೋಡಿ. ಆವಾಗಿನ ಥರ ಏನು ಸಿಮೆಂಟ್ ರೋಡು, ಕಲ್ಲಿನ ರೋಡ್ ಆ ಥರ ಇರಲಿಲ್ಲ. ಫುಲ್ಲು ಬೀದಿ. ಇದು ಮೋಟ್ರು ಬೆಟ್ಟದಲ್ಲಿ ಮೋಟ್ರ್ ಹಾಕಿದ್ದಾರೆ ಗೈಸ್. ಬೋರ್ವೆಲ್ ಹಾಕ್ಸಿದ್ದಾರೆ. 1.5-2 ಇಂಚ್ ನೀರು ಬಿದ್ದಿದೆ ಅಂತ ಹೇಳಿದರು. ಇಲ್ಲಿ ನೋಡಿ ಕರೆಂಟಿನ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಬೆಟ್ಟದಲ್ಲಿ. ಹಾಗೆ CCTV ಕ್ಯಾಮ್ರಾ ಕೂಡ ಹಾಕಿದ್ದಾರೆ ಗೈಸ್. ನೋಡಿ ಇದು ಪೂರ್ತಿ ಜಸ್ಟ್ ಎಂಟ್ರೆನ್ಸ್ ಗೈಸ್. ಇದು ಸೀದಾ ಒಳಗೆ ಹೋಗೋಣ, ತೋರಿಸ್ತೀನಿ ನಿಮಗೆ. ನನ್ನ ಗಾಡಿ ಬರಲ್ಲ ಅಂತೇಳಿ ನಮ್ಮ ಮಾವನವ್ರ ಗಾಡಿನ ತೊಗೊಂಬಂದಿದ್ದು. ನೋಡಿ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ಅಂತೇಳಿ. ನಮ್ಮ ಮಾವ ನೋಡಿ ವ್ಯೂ ಹೇಗಿದೆ ಅಂತೇಳಿ. ಗೈಸ್ ಇದು ಅಮ್ಮನ ಪಾದದ ಗುರುತು ನೋಡಿ. ಇದು ಅಮ್ಮನ ಪಾದದ ಗುರುತು. ಇದು ಕಂಬ. ಇಲ್ಲಿಂದ ಓಡಾಡೋಕ್ಕೆ ಪೂರ್ತಿ ನೆಲ ಗೈಸ್. ಇದು ಕಲ್ಲಿನ ನೆಲ ಇದು ನೋಡಿ. ನಿಮಗೆ ಎಷ್ಟು ಎತ್ತರದಲ್ಲಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಪೂರ್ತಿ ತುಂಬ ಎತ್ತರದಲ್ಲಿದ್ದೀನಿ ಗೈಸ್ ನಾನು. ಆ ಕಡೆ ನೋಡಿದರೆ ಶಿವಮೊಗ್ಗ ಕಾಣಿಸುತ್ತೆ ನೋಡಿ. ನೋಡಿ ಅಲ್ಲಿ ನೋಡಿದರೆ ಶಿವಮೊಗ್ಗ ಕಾಣಿಸುತ್ತಾ. ಈ ಮುಂದ್ಗಡೆ ಮೇಲೆ ಹುತ್ತ ಇದೆ, ಹುತ್ತ ಬೆಳೀತಾ ಇದೆ. ಇದು ಒಳಗೆ ದೇವಸ್ಥಾನ. ಇದೆ ಚೌಡಮ್ಮ. ಆಲ್ಮೋಸ್ಟ್ ಎಲ್ಲ ಪೂಜೆ ಆಯ್ತು ನಮ್ಮದು. ಪೂಜೆ ಮಾಡೋ ಟೈಮಲ್ಲಿ ವೀಡಿಯೋ ಮಾಡಬಾರ್ದು ಅಂತೇಳಿ ಬೈದಕ್ಕೆ ವೀಡಿಯೋ ಮಾಡಿಲ್ಲ. ನೋಡ್ತೀವಿ. ಸೊ ಗೈಸ್ ನೋಡಿದ್ರಲ್ಲ ವೀಡಿಯೋನ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಎಲ್ಲ ಎಂತಾಗುತ್ತೆ ಅನಿಸುತ್ತೆ. ಸೊ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.